ಪುರುಷರಿಗೆ ಕೆಲವೊಂದು ಸಲಹೆಗಳು. ನೀವು ನಿಮ್ಮ ಹೆತ್ತವರನ್ನು, ಹೆಂಡತಿ ಮಕ್ಕಳನ್ನು ಪ್ರೀತಿ ಗೌರವದಿಂದ ನೋಡಿಕೊಳ್ಳಿ. ಅವರ ಕಾಳಜಿ ಮಾಡಿ. ಅವರ ಪ್ರತಿಯೊಂದು ಮಾತನ್ನು ಕೇಳಿಸಿಕೊಳ್ಳಿ. ನೀವು ಗೆಳೆಯರ ಸಂಬಂಧಿಕರ ಮನೆಗೆ ಊಟಕ್ಕೆ ಹೋದಾಗ ಅಥವಾ ನಿಮ್ಮ ಮನೆಯಲ್ಲಿ ಊಟ ಮಾಡುವಾಗ ಅಡಿಗೆಯ ಬಗ್ಗೆ ಕೊಂಕು ಮಾತನಾಡಬೇಡಿ. ನಿಮ್ಮ ಪ್ರೀತಿಗೆ ಪಾತ್ರರಾದ ಹೆಂಡತಿ ಮಕ್ಕಳನ್ನು ಪ್ರೀತಿಸಿ, ಆದರಿಸಿ. ಅವಳು ನಿಮಗಾಗಿ ತನ್ನ ಕುಟುಂಬವನ್ನು, ಹೆತ್ತವರನ್ನು ತ್ಯಜಿಸಿ ನಿಮ್ಮ ಸಂಗಾತಿಯಾಗಿರುತ್ತಾಳೆ. ಯಾವುದೇ ಸಂಬಂಧಕ್ಕಾಗಿ ಅಥವಾ ಸ್ನೇಹಕ್ಕಾಗಿ ಯಾವತ್ತೂ ಭಿಕ್ಷೆ ಬೇಡಬೇಡಿ. ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಉಡುಗೆ ತೊಡುಗೆ ಇರಲಿ. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹೊರಗೆ ಹೋಗುವಾಗ ಯಾವಾಗಲೂ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಹಣವನ್ನು ಇಟ್ಟುಕೊಳ್ಳಿ. ಪುರುಷರಿಗೆ ದರ್ಪ, ಅಹಂಕಾರ ಬಹಳ ಎಂದು ಜನರು ಭಾವಿಸುತ್ತಾರೆ. ಅದು ನಿಮ್ಮ ಗಾಂಭೀರ್ಯದ ನಡವಳಿಕೆಯೂ ಆಗಿರಬಹುದು. ಬೇರೆಯವರ ಅಭಿಪ್ರಾಯಕ್ಕೆ ನೀವು ತಲೆಕೆಡಿಸಿಕೊಳ್ಳಬೇಡಿ. ಬೇರೆಯವರೊಂದಿಗೆ ಮಾತನಾಡುವಾಗ ಜೇಬಿನಲ್ಲಿ ಕೈ ಹಾಕಿಕೊಂಡು ಅಥವಾ ಎರಡು ಕೈಗಳನ್ನು ಕಟ್ಟಿಕೊಂಡು ನಿಂತು ಮಾತನಾಡುವುದು ಒಳ್ಳೆಯದಲ್ಲ. ನಿಮ್ಮ ಹೆತ್ತವರ ಮತ್ತು ಹೆಂಡತಿ ಮಕ್ಕಳ ಮುಂದೆ ಡ್ರಿಂಕ್ಸ್, ಸ್ಮೋಕು ಮುಂತಾದ ದುರಭ್ಯಾಸವನ್ನು ಯಾವತ್ತೂ ಮಾಡಬೇಡಿ. ಇದರಿಂದ ನೀವು ಅವರ ಮುಂದೆ ಚೀಪಾಗಿ ಕಾಣುತ್ತೀರಾ. ಮತ್ತು ಮಕ್ಕಳ ಮುಂದೆ ಕೆಟ್ಟ ಅಭ್ಯಾಸಗಳನ್ನು ಮಾಡಬೇಡಿ. ನೀವು ಪರಸ್ತ್ರೀಯೊಂದಿಗೆ ಮಾತನಾಡುವಾಗ ಅವರ ಮಾತನ್ನು ಎಚ್ಚರಿಕೆಯಿಂದ ಕೇಳಿ. ಅವರ ಶರೀರದ ಕಡೆಗೆ ಹೆಚ್ಚು ಗಮನ ಕೊಡಬೇಡಿ. ದಿಟ್ಟಿಸಿ ನೋಡಬೇಡಿ. ಸಾಧ್ಯವಾದಷ್ಟು ನಿಮ್ಮ ಹೆಂಡತಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡಿ. ಇದು ನಿಮ್ಮಿಬ್ಬರ ನಡುವಿನ ಪ್ರೀತಿ, ವಿಶ್ವಾಸವನ್ನು ಗಟ್ಟಿಗೊಳಿಸುತ್ತದೆ. ಸುಮ್ಮನೆ ಹೆಂಡತಿ ಮಕ್ಕಳನ್ನು ಬೈಯುತ್ತಿದ್ದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ. ಅಗತ್ಯವಿರುವಲ್ಲಿ ಮಾತ್ರ ಅವರನ್ನು ತಿದ್ದಿ ಬುದ್ಧಿ ಹೇಳಲು ಮರೆಯಬೇಡಿ. ನಿಮ್ಮ ಹೆತ್ತವರಿಗೆ ಪ್ರಾಮುಖ್ಯತೆಯನ್ನು ಕೊಡಿ. ಹೆಂಡತಿ ಮಕ್ಕಳ ಜಂಜಾಟದಲ್ಲಿ ಅವರನ್ನು ಕಡೆಗಣಿಸಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.